ಕೆರ ತಿನ್ನೋನು ಎಕ್ಕಡ ತಿನ್ನೋನು ಅಂತ ಅಂದವನೆ. ಅವ್ನ ವಯಸ್ಸೇನು ನನ್ನ ವಯಸ್ಸೇನು ನನ್ನ ಮೇಲೆ ಕೇಸ್ ಹಾಕಿ ಹಾಕಿ ಸರ್ ರೀ ಎಕ್ಕಡ ಪಕ್ಕಡ ಅಂದ್ರೆ ನಮ್ಮ ವಯಸ್ಸಿಗೆ ನಿಮ್ಮ ವಯಸ್ಸಿನ ಎಕ್ಕಡ ಪಕ್ಕಡ ಅಂತ ಮಾತಾಡ್ಬೇಡ. ನಮ್ಗೆ ಸ್ವಾಮಿ ನಮ್ಗೆ ಇಂಗ್ಲಿಷ್ ಗೊತ್ತಾಗಲ್ಲ. ಅದೇನ್ ಹೇಳ್ತೀರಿ ಹೇಳ್ರಿ ಹಿಂದೆ. ನೀನ್ ಯಾರು ಅಧಿಕಾರ ಕೆರೆ ಅವರು ಜಿಂದಾಲ್ ತೆರಗೋಳ್ಸೋ ತಕ್ಕನು ನಾನು ಕೆರೆ ಜೈನ್ ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದ್ದೀನಿ. ತೆಗೆದು ಈ ಸಾಯ ವಯಸ್ಸಲ್ಲಿ ಮರ್ಯಾದೆ ಜೈಲ್ ಕೊಳಿಬೇಡ. ಮರ್ಯಾದೆ ನಾನು ಜೈಲ್ ಸುಮ್ನೆ ಮುಚ್ಕೊಂಡು ನಿಂತ್ಕೋಬೇಕು. ಅವ್ರು ಮಾತಾಡ್ತಾವ್ರೆ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಈಗ ನಾನು ಹೊಡಿಲಿ, ನಾನು ಬಂದು ಹೊಡಿಲಿ. ಅವ್ನಿಗೆ ತಾಕತ್ತಿದ್ರೆ ಆ ಕೃಷ್ಣಮೂರ್ತಿ ನಾನು ನಿನ್ನ 25 ಏನೈತೆ ಅದ್ರಾಗೆ ಯಾರಿಗೆ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಿ. ಮುಂದೆ ನಾನು ಕೆಲಸ ಮಾಡ್ಸಲ್ಲ ರೀ. ಟಿ ಎನ್ ರಾಮಕೃಷ್ಣಯ್ಯ ಲೇಟ್ ನರಸಿಂಹಯ್ಯ. ಗೊತ್ತಾಗ್ತ ಹೇಳಿ ಸರ್. ಇವರು ನಮಗೆ ಇಂಗ್ಲೀಷ್ ಓದಿಲ್ಲ. ನಾನು ಒಬ್ಬ ಸರ್ಕಾರಿ ಜಾಗನ ಸರ್ಕಾರಿ ಗೌರ್ಮೆಂಟ್ ಇಂದ ಕೆಲಸ ಮಾಡ್ತಿದ್ರೆ ನೀನು ಅಡ್ಡಿಪಡ್ಸಕ್ಕೆ ನಿನ್ಗೇನ್ ಅಧಿಕಾರ ಇದೆ? ಸ್ಟೇ ಅಲ್ಲ ತಗೊಳ್ಳಿ ಸರ್. ನೋಡಿ ಸರ್ 14 ವರ್ಷದಿಂದ ಕೆರೆ ಹೋರಾಡಿ ಬಿಡ್ಸಕ್ಕೆ ಲೋಕಾಯುಕ್ತರು 2018ರಲ್ಲಿ ಎಲ್ಲ ಗೊತ್ತು. ನಿಮ್ಗೆ ಗೊತ್ತಿದ್ದು ನೀವು ಇಂಗ್ಲಿಷ್ ನಾನು ಕೇಳಿದ್ರೆ ನಾವೇನ್ ಹೇಳೋದು? ನಾವು ಓದಿದೀವ ಕೋರ್ಟ್ ಅಲ್ಲಿ ಲೋಕಾಯುಕ್ತದಲ್ಲಿ ಇಟ್ಕೋ. ಇಲ್ಲೆಲ್ಲ ಬಂದ್ಬಿಟ್ಟು ಸರ್ ನಾನು ಇಲ್ಲ ಸರ್. ಅವ್ರು ಬರ್ಲಿ, ACDC ಬರ್ಲಿ. ನಿನ್ನ ಹತ್ರ ಯಾರು ಕರ್ಕೊ ಬರ್ತಾರೆ? ನೀನು ಹೋಗಿ ACDC ಹತ್ರ ಹೋಗೋ. ನಾನು ಯಾಕೆ ಹೋಗ್ಲಿ? ನಾನು ಅಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ನಾನು ಅರೆಸ್ಟ್ ಮಾಡಿ ಜೈಲಿಗೆ ಬಿಡ್ರಿ. ನನ್ನ ಅರೆಸ್ಟ್ ಮಾಡ್ರಿ, ಸಾಯಿಸ್ರಿ, ನೀವು ಏನ್ ಮಾಡಿದ್ರು ಬಿಡಲ್ಲ. ನೀವೇನ್ ಮಾಡಿದ್ರು ಬಿಡಲ್ಲ ಸರ್. ನಾನು ಯಾಕೆ ಏನ್ ಮಾಡಿದ್ರು ಬಿಡಲ್ಲ ಅಂತ ಯಾಕೆ ಜೈಲಿಗೆ ಬಿಡ್ತೀನಿ? ಸರ್ಕಾರಿ ನೌಕರರು ಕೆಲಸ ಮಾಡ್ತಿದ್ರೆ ಸರ್ಕಾರಿ ನೌಕರರು ಅವ್ರ ಅಧಿಕಾರ ಬಂದು ಅವರು ಯಾರು ಪರ್ಮಿಷನ್ ಕೊಟ್ಟರು ತರ್ಲಿ. ಅವರು ಪರ್ಮಿಷನ್ ಅವ್ರು ತಂದು ತೋರಿಸ್ಲಿ ನನಗೆ. ಅಲ್ಲ ಸರ್, ನಾವು ಇಂಗ್ಲಿಷ್ನಾಗ ಹೇಳಿ ಸರ್. ಜಾಸ್ತಿ ನೀನು ಇದು ಮಾಡಿದ್ರೆ ಜೈಲಿಗೆ ಬಿಡ್ತೀನಿ. ಬಿಡಿ ಸರ್. ಆಯ್ತು ಬಿಟ್ಬಿಡಿ ನೀವು. ಆಯ್ತು ಬಿಟ್ಬಿಡಿ. ನಿನ್ ಗಾಂಚಲಿ ಎಲ್ಲ ಇಟ್ಕೋಬೇಡ. ಇಲ್ಲ ಸರ್, ನೀವು ಜೈಲ್ಗೆ ಹಾಕ್ತೀರಾ, ಸಾಯಿಸ್ತೀರಾ, ಡಿಮ್ಯಾಂಡ್ಗೆ ಹಾಕ್ತೀರಾ? ಹಾಕಿ ನಾಲ್ಗೆ ಜಾಸ್ತಿ ಹಿಡಿದು ಮಾತಾಡ್ಬೇಡ ಇಲ್ಲಿ ಸರ್. ನಾನು ಅಧಿಕಾರ ಇರೋದು ಮಾತಾಡ್ತೀನಿ. 14 ವರ್ಷದಿಂದ ಹೋರಾಡ್ತಾ ಇದ್ದೀನಿ. ನಿನ್ನ ಹೋರಾಟನ ಕೋರ್ಟಲ್ಲಿ ಇಟ್ಕೋ. ಅವ್ರು ಏನೋ ಮಾಡ್ಕೊಳ್ಳಿ, ನಾನು ಕೆಲಸ ಮಾಡ್ಸಕ್ ಬಿಡಲ್ಲ. ನೀನ್ ಮಾಡ್ಸು. ನೀನ್ ಬಂದ್ರೆ ನಿನ್ ಬಟ್ಟೆ ಬಿಚ್ಚಿ ಒಳ ಕಳಿಸ್ತೀನಿ. ಆಯ್ತು ಬಿಡ್ರಿ. ನೋಡಿ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಬಾಲಿ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಾನು ನಮ್ಮ ಅಪ್ಪಂಗೆ, ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹುಟ್ಟಿರೋದು. ನಾನು ಯಾರನ್ನ ದಾರಿ ಹೋಗೋ ದಾಸ ಹಿಂಗ್ ಹುಟ್ಟಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಹುಟ್ಟಿರೋದು. ನೀನು ಬಾಲಿ. ಬರ್ತೀನಿ ಬರ್ರಿ. ಲೇಕ್ ಹತ್ರ ಬಾ. ಬರ್ತೀನಿ ಬರ್ರಿ ಸರ್. ನಿಲ್ಸು. ನಿಲ್ಸ್ತೀನಿ. ಆಮೇಲೆ ನಾನು ಏನು ಆಯ್ತು, ಏನ್ ಮಾಡ್ತೀರಾ ಮಾಡಿ. ಅರ್ಥ ಆಯ್ತಾ? ಸಾರ್ ಮಾಡ್ತೀರಾ? ಸಾಯಿಸ್ತೀರಾ? ನಾನು ಯಾವನು? ನಾನು ಒಬ್ಬ ಮುಂದಿನ ಮಗ ಅಧಿಕಾರಿ. ನಾನು ನೀವೆಂಗೋ ನಮ್ಮಿಂದ ನೀವಿರೋದು, ನಿಮ್ಮಿಂದ ನಾವಲ್ಲ. ಏನ್ ಹೊಡಿತೀರಂದ್ರಿ? ಹೊಡಿಕೆ ಹಾಕು. ನೀನು ಇದ್ರೆ ಕೋರ್ಟ್ ಅಲ್ಲಿ ಮಾಡ್ಕೋ, ಇದನ್ ಮಾಡ್ಕೋ. ನೀನು ಒಬ್ನೇ ಹೋಗ್ಬಿಟ್ಟು ಕೋರ್ಟ್ ಕೆರೆ ಅಧಿಕಾರಿ. ನೀನು ಯಾವ ಅಧಿಕಾರಿನ? ನೀನು ಯಾವ ಅಧಿಕಾರಿ ಅಲ್ಲ ಸರ್. 14 ವರ್ಷದಿಂದ ಹೋರಾಡಿ ಆ ಜಿಂದಾಲ್ನೋನ 12 ಎಕರೆ ವರ್ತಿಸಿ ಬಿಡ್ಸಕ್ಕೆ ಹೇಗೆ ಹೇಳ ಸರ್ಕಾರಕ್ಕೆ? ನೀವು ನಮ್ಗೆ ಹೇಳ್ತಾ ಇದ್ದೀರಾ? ನೀನು ಈಗ ಕೆರೆದ ಗಲೀಜ್ ನೀರ್ನ ಅದಕ್ಕೆ ಅಡ್ಡಿಪಡಿಸ್ತೀವಿ. ಅದ್ರ ಆಮೇಲೆ ಯಾರು ACDC ಬರಬೇಕು. ನಿನ್ಗೆ ತೆಗೆದು ಈ ಸಾಯ ವಯಸ್ಸಲ್ಲಿ ಮರ್ಯಾದೆ ಜೈಲ್ ಕೊಳಿಬೇಡ. ಮರ್ಯಾದೆ ನಾನು ಜೈಲ್ ಕೊಟ್ಟರು ಅಷ್ಟೇನೆ. ಸತ್ತೋಡ್ ಯಾವತ್ತಿದ್ರು ಸಾಯ್ಬೇಕು. 75 ವರ್ಷ ನಾನು ಬಿಡೋದೇ ಇಲ್ಲ. ಹೇಳ್ತೀನಿ ಕೇಳ್ರಿ. ನೀವೇನ್ ಮಾಡಿದ್ರು ಬಿಡಲ್ಲ ಸರ್. ತಗೊಂಡು ಜೈಲಿಗೆ ಬಿಡ್ತೀನಿ. ಆಯ್ತು ಬಿಟ್ಬಿಡಿ. ಆಯ್ತು ಬಿಟ್ಬಿಡಿ. ನಾನು ಜೈಲಿಗೆ ಬಿಡಿ.
ಸಾಯಿಸ್ರಿ. ಈಗಾಗಲೇ ಜಿಂದಾಲ್ ಅವರು ನನ್ನ ಮೇಲೆ ಕೇಸ್ ಹಾಕಿ ಕೇಸ್ ಎಲ್ಲ ನಿಮ್ಗೆ ಕ್ರಿಮಿನಲ್ ಕೇಸ್ ಕಳಿಸ್ಬೇಕು. ಹಾಕಿ ಸರ್. ಇವೆಲ್ಲ ನಾಟಕಗಳು ಮಾಡ್ತೀರಿ. ರೀ ಎಕ್ಕಡ ಪಕ್ಕಡ ಅಂದ್ರೆ ನಮ್ಮ ಮೋಸ್ಗೆ ನಿಮ್ಮ ಮೋಸ್ಗೆ ಎಕ್ಕಡ ಪಕ್ಕಡ ಅಂತ ಮಾತಾಡ್ಬೇಡ. ನಾನೊಬ್ಬ ಏನು ನಾನು ಒಬ್ಬ ಕೇಳೋ ಅಧಿಕಾರಿ ಐತೆ. ಏನು ಅಧಿಕಾರ ಇರೋದೇನು? ಕೆರೆ 12 ವರ್ಷದನು ಅವರೇ ಮಾಡ್ಕೊಂಡ್ಲಿ. ಅವ್ರು ACDC ತಗೋ ಲೆಟರ್ ತರಲಿ ನಮ್ಗೆ. ಹೌದು, ನಾವ್ ಕರ್ಸ್ತೀನಿ. ಕರ್ಸ್ತೀನಿ ಬಾ, ಅಲ್ಲಿ ಬರ್ರಿ. ಅವರು ಬರ್ರಿ, ನೀವೇ ಬರ್ರಿ. ನಾನ್ ಏನ್ ಮಾಡ್ತೀರಾ ಮಾಡಿ ಕರ್ಸಿ. ಬರ್ಬೇಕು. ಅವರು ಯಾರ ಅಪ್ಪಂದು ಕೆರೆ ಜಿಂದಲ್ ಹೊತ್ತಿಸ್ಕೆ ಮಡಿಕೊಂಡ ಯಾರ ಅಪ್ಪಂದು ಕೆರೆ 12 ಎಕರೆ. ಏನು ಹೊಡಿತೀರಿ? ಹೊಡೀರಿ. ತೆಗಿ. ಏನದು ಹಳೆ ಸ್ಟೋರಿ? ನೀನು ಹೇಳ್ರಿ ರೀ, ನೀವೇನ್ ಬೇಕಾದ್ರು ಹೇಳ್ಬೋದು. ಅವರು ನಮ್ನ ರೀ ನಾವ್ ಬಂದಾಗ ಹೆಂಗ್ ಮಾತಾಡ್ಬೋದು? ಇವಾರು ಅಂದ್ರೆ ನನ್ಗೇನ್ ಗೊತ್ತೋಬು ಅಧಿಕಾರ ಇರ್ಬೇಕಾದ್ರೆ ನಮ್ಗಿನ ಎಷ್ಟು ಇರ್ಬೇಕಲ್ಲ. ಯಾರಿಗೆ ಸಪೋರ್ಟ್ ಮಾಡಿರೋದು? ನಾವು ಮನವೊಲಿಸ್ತಾ ಇದ್ದೀವಿ. ನಾವು ಅವರು ಇರೋ ಮಾಡೋಣ. ಸುಮ್ನೆ ಮುಚ್ಕೊಂಡು ನಿಂತ್ಕೋಬೇಕು. ಅವ್ರು ಮಾತಾಡ್ತಾವ್ರೆ, ಸುಮ್ನೆ ಗೌರವ ಕೊಡೋಣ. ಅವ್ರು ಮಾತಾಡೋಣ, ನಾವು ಕೂಡ ಒಬ್ಬ ಡಿವೈಎಸ್ಪಿ ಅವರು ಮಂತ್ರಿ ಎಂತ ಪ್ರಶ್ನೆ ಇರ್ಲಿ, ಸಿಎಂ ಪ್ರೋಗ್ರಾಮ್ ಇರ್ಲಿ, ನಮ್ಮಿಂದ ಸಿಎಂ ನಾವು ಎಲೆಕ್ಟೆಡ್ ಮಾಡಿರೋ ಸರ್ ಸಿಎಂ, ನಮ್ಮ ಸೇವಕ ಸಿಎಂ ಅಂತ ಏನಿದ್ದೀರಲ್ಲ, ನಾನು ಮತದಾರ ಎಲೆಕ್ಟೆಡ್ ಮಾಡಿರೋ ಸರ್ ಸಿಎಂ, ನಮ್ಮ ಸೇವಕ ಸಿಎಂ ಅಂತ ಏನಿದ್ದೀರಲ್ಲ, ನಾನು ಮತದಾರ ಮಾಡಿದ್ರು ಆಯ್ತಾ. ಅವಾಗ ನಾವು ಬಂದ್ರೆ ನಮಗೂ ಕೂಡ ಮರ್ಯಾದೆ ಇಲ್ದಂಗ್ ಮಾತಾಡಿ, ನೀವು ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ನೀವು ಡೈರೆಕ್ಟ್ ಆಗಿ ಸೀಸ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಹೋಗಂಗ್ ವಿಡಿಯೋ ಮಾಡಂಗಿಲ್ಲ. ವಯಸ್ಸೇನಿದೆ ಸರ್, ಚೂರಾದ್ರೂ ಇರ್ಬೇಕು ಅಧಿಕಾರಿಗಳಿಗೆ. ಪೊಲೀಸ್ ಫೇವರ್ ನಾವೆಲ್ಲ ಒಂದ್ ದಿವಸ ನೀವು ರಜಾ ಹಾಕ್ರೆ ಎಷ್ಟು ಚೆನ್ನಾಗಿ ಬಟ್ಟೆ ಅಲ್ಲ, ಬಟ್ಟೆ ಬಿಚ್ಚಿ ಹೊಡಿತೀನಿ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನ್ ಮಾತೇ, ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀನ್ ಮಾತಾಡ. ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಈಗ ನಾನು ಹೊಡಿಲಿ. ಕರ್ಸಿ ಸರ್ ಅವ್ರು. ನಮ್ಮ ಅಪ್ಪಂಗೆ ಹುಟ್ಟಿದ್ರೆ ನಾನು ಬಂದಿದ್ದೇನೆ. ಈಗ ಅವ್ರ ಅಪ್ಪಂಗೆ ಹುಟ್ಟಿದ್ರೆ ನಾನು ಬಂದು ಹೊಡಿಲಿ. ಅವ್ನಿಗೆ ತಾಕತ್ತಿದ್ರೆ ಆ ಕೃಷ್ಣಮೂರ್ತಿ ನಾನು ನಿನ್ನ 25 ಏನೈತೆ ಅದ್ರಾಗೆ?
ನಾವು ಯಾವ್ದಾದ್ರು ಒಂದು ಕೇಸ್ ಇಲ್ಲಿ ಮಾನ್ಯ ಕೇಳಿಗಾಗಿ ನಮ್ದು ಯಾವ್ದಾದ್ರು ಜಿಂದಾಲ್ ಒಂದು ಬಿಟ್ಟು ಯಾವ್ದಾದ್ರು ಕೇಸ್ ಇದ್ರೆ ನೀವೇನ್ ಬೇಕಾದ್ರೂ ಶಿಕ್ಷೆ ಕೊಡಿ. ಸಾರ್ವಜನಿಕರು ಯಾರೇ ಬಂದ್ರೂ ನಮಗೆ ಪೀಣ್ಯ. ಮಾತಿನ ಒಂದು ಹಿಡಿತದಲ್ಲಿ ಇಟ್ಕೊಂಡಿದ್ದ ಹಾಗೆ ಪೀಣ್ಯ. ದರ್ಪವನ್ನು ತೋರಿಸ್ತಾ ಅಲ್ಲ, ಇದ್ದಾರೆ. ಪೀಣ್ಯ. ಅದು ಹೇಳ್ತೀನಿ. ಇದೊಂದು ಮಾತು ಹೇಳ್ತೀನಿ ಹೇಳಿ ಸರ್. ಬಟ್ಟೆ ಬಿಚ್ಚು ಹೊಡಿತೀನಿ ಅಂತ ಹೇಳವ್ನೆ. ಬಟ್ಟೆ ಬಿಚ್ಚು ಹೊಡಿತೀನಿ ಅಂತ ಹೇಳವ್ನೆ. ಕೆರ ತಿನ್ನೋನು ಸರ್, ಎಕ್ಕಡ ತಿನ್ನೋನು ಅಂತ ಅಂದವ್ನೆ. ಅವ್ನ ವಯಸ್ಸೇನು ನನ್ನ ವಯಸ್ಸೇನು ಸರಿ ಇಲ್ಲ. ಸರ್ ಏನ್ ಗೊತ್ತಾ ಸರ್, ಅವರು ಇವರಿಗೆ ರಾಮಣ್ಣ ಸರ್ಗೆ ಅಂತಲ್ಲ, ನಾನು ಬಂದಿದ್ದೀನಿ ಒಂದು ಹುಡುಗನ ವಿಷಯದಲ್ಲಿ ಬಂದಾಗ ಅವರು ಹೆಣ್ಣು ಮಕ್ಕಳಿಗೆ ಮಾತಾಡುವಂತ ಧಾಟಿ ಸರಿ ಇಲ್ಲ. ಮುರಳಿ ಸರಿಗೆ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಅನ್ನೋ ಒಂದು ಖದರ್ ಇದೆ ಅಂತ ಹೇಳ್ಕೊಂಡು ಸಾರ್ವಜನಿಕರ ಮೇಲೆ ದರ್ಪವನ್ನು ತೋರ್ಸಕ್ಕೆ ಯಾರು ಅಧಿಕಾರವನ್ನು ಕೊಟ್ಟಿಲ್ಲ. ಗೊತ್ತಾಯ್ತಾ? ತುಂಬಾ ಸಾಮಾನ್ಯ ಜನರುಗಳು ಬರ್ತಾರೆ, ಅವ್ರಿಗೆ ನಾವು ಪ್ರೀತಿಯಿಂದ ಮಾತಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅವ್ನು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರ್ಲಿ, ಗೊತ್ತಾಯ್ತಾ? ಹಾಗಂತ ಹೇಳ್ಕೊಂಡು ನಮಗೆ ನ್ಯಾಯ ಬೇಕು. ಇವರು ಅವ್ರ ಅಪ್ಪನ ಸಮಾನವಾಗಿರುವಂತ ರಾಮಣ್ಣನವರ ಮೇಲೇನೆ ಈ ತರ ದರ್ಪ ತೋರಿಸಿದ ಮೇಲೆ ಇನ್ನು ಉಳಿದವರು ಬಂದಾಗ ಯಾವ ತರ ಅವರು ಬಿಹೇವ್ ಮಾಡಲ್ಲ ಅನ್ನೋದು ಇದು ಪ್ರಶ್ನೆ. ನಮಗೆ ನ್ಯಾಯ ಕಾನೂನು ಚೌಕಟ್ಟಲ್ಲಿ ಹೇಗಿದೆ ಅದ್ ಮಾಡಿ ಸರ್. ವಾಹನಗಳ ಯಾವುದೋ ಒಂದು ರಾಜ್ಯಾಧ್ಯಕ್ಷ ಈಗ ನಿಮ್ ನಿಲ್ದು ಮಾಡಬೇಡಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಇದಿದೆ ಹೇಳಿ. ಅವೆಲ್ಲ ನನಗೆ ಬೇಕಿಲ್ಲ. ನೀವು ಹಂಗೆ ನಂಗಿದ್ರೆ ಕಂಪ್ಲೇಂಟ್ ಕೊಡಿ ಸ್ಟೇಷನ್ಗೆ. ಯಾರಿಗೆ ಹೋಗಿ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಿ. ಆಮೇಲೆ ಮುಂದೆ ಬೇಡ. ಈಗ ನಮ್ಗೆ ನಾನು ಕೆಲಸ ಮಾಡ್ಸಲ್ಲ ರೀ. ಒಂದ್ ನಿಮಿಷ, ನಾವು ಮಾಡ್ತಾ ಇರೋದು ಪಬ್ಲಿಕ್ ಕೆಲಸ, ನಿಮ್ ಕೆಲಸ. ಯಾವ ಪಬ್ಲಿಕ್ಕು ಏನೇ ಆಗ್ಲಿ ರೇ, ನೀವು ಅವೆಲ್ಲ ನೀನ್ ಹಂಗೆ ಹೇಳ್ಬೇಡ್ರಿ. ನಾನ್ ಬಿಡಲ್ಲ, ಕೆಲಸ ಮಾಡ್ತಾ ಇಲ್ಲ. ನಾನ್ ಬಿಡಲ್ಲ. ಅಲ್ಲ ಯಾಕೆ ಸರ್, ತಹಸೀಲ್ದಾರ್ ACDC ಕೇಳು. ಹಿಂಗ್ ತಡಿತಾವನೆ ಯಾರು ರಾಮಕೃಷ್ಣ ಅಂತ. ನೀವು ಬಂದು ಅವನಿಗೆ ಏನಂದ್ರು ಏನ್ ಶಿಕ್ಷೆ ಕೊಡ್ಬೇಕು ಕೊಡಿ ಅಂತ ಹೇಳು. ನಿಮ್ದಾ ಸರ್ ಇದು ಜಾಗ? ನಿಂದ ಅಲ್ಲ ಏ ನಿಂದನಾ? ನಮ್ದು ಅಲ್ಲ ಮತ್ತೆ ನೀನ್ ಯಾರು ಕೇಳಕ್ಕೆ? ನಾನು 14 ವರ್ಷದಿಂದ ಕೆರೆ ಕೇಸ್ ಹಾಕಿ 2009 ಸ್ಟಾರ್ಟ್ ಮಾಡಿದ್ದು. ಈ ಕೆರೆ ಎಲ್ಲ ಅಳಿಸಿ 2000 ಅಳಿಸ್ಬಿಟ್ಟು 10 ಎಕರೆ ಬಿಟ್ಬಿಟ್ಟು ಎಲ್ಲ ಬಿಟ್ಬಿಟ್ಟಿದೀನಿ ಅಂತ ಹೇಳಿದ್ರು. ಮರ್ಯಾದೆ ಕೊಡ್ತಾ ಇದೀವಿ, ಮರ್ಯಾದೆ ಕೊಡಿ. ನೀನೇನು ನಾನು ಅವೆಲ್ಲ ಬಿಟ್ಬಿಡಿ ಸರ್. ಏಯ್ ಮರ್ಯಾದೆ ಏನ್ ಮರ್ಯಾದೆ ಕೊಡ್ತೀಯ ನೀನು? ಏನ್ ಕೊಡ್ಬೇಕು ನೀನ್ ಮರ್ಯಾದೆ? ನಾನು ಏನೋ ಮಾಡ್ತಿ? ಏನೋ ಮಾಡ್ತಿ? ಏನೋ ಮರ್ಯಾದೆ ಕೊಡೋದು ನೀನು? ಏನೋ ಮಾಡ್ತಿ? ಏನ್ ಮಾಡ್ತಿ? ಏನ್ ಮರ್ಯಾದೆ ಕೊಡು ಅಂತ ಕೇಳ್ತಾ ಇದ್ದೀನಿ. ನಿನ್ನ ವಯಸ್ಸು ನನ್ನ ವಯಸ್ಸು ಏನು? ಏನ್ ನೀನ್ ಹಿಂಗ್ ಮಾತಾಡ್ತಿ? ಕಾನೂನು ಬದ್ಧ ಮಾತಾಡು. ತಗೊಂಬ ನಿನ್ನ ಹೆಸರು. ಯಾರ ಹತ್ರ ಲೆಟರ್ ತಗೊಂಬತ್ತಿ? ತಗೊಂಬಾರೋ. ಅದೆಲ್ಲ ಬೇಕಿಲ್ಲ. ಲೆಟರ್ ಕೊಡಂಗೆ ಇಂಥವ್ರು ಕೊಟ್ಟವ್ರೆ ನಾನು ಮಾಡ್ತಾ ಇದ್ದೀನಿ. ಇದು ತಗೊಂಬ ಲೆಟರ್ನ. ನಾನು ಕೇಳ ಹಾಕ್ತವ್ರೆ. 14 ವರ್ಷದಿಂದ ಹೋರಾಡಿದ್ದೀನಿ, ಹೋರಾಡ್ತಾ ಇದ್ದೀನಿ. ಇದ್ರು ನಾನು ಬಂದು ತಡೆದೆ. ಯಾಕೆ ಅಂದರೆ ನಮಗೆ ಇದನ್ನ ಕೋರ್ಟ್ನಲ್ಲಿ 2 ಕೋರ್ಟ್ನಾಗ ಹಾಕ್ಯವ್ರೆ. ಕೋರ್ಟ್ ತೀರ್ಮಾನ ಆಗತ್ತಾಗ ನಾನು ವರ್ಷ ಅಲ್ಲ, ಅದು ತೆರವುಗೊಳಿಸ್ಬೇಕು. 12 ಎಕರೆ ಜಿಂದ ನಾನು ಅಕ್ರೆ ಇದು ಮಾಡ್ಕೊಂಡವನಲ್ಲ, ಆ ತೆರವುಗೊಳಿಸೋದಕ್ಕೆ ನಾನು ಬಿಡಲ್ಲ ಅಂತ ತಡೆದಿದ್ದೀನಿ. ಅದಕ್ಕೆ ಪೊಲೀಸ್ನವ್ರು ಕರೆದು ನನ್ನ ಈನಮ್ಮನ ಹೋಗಿ ಮನೆ ಯಾರು ಅವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರು ಹೋಗಿ ಅಲ್ಲಿದ್ರು. ನಾನು ಏನು ಮಾಡಿದ್ರು, ಸಾಯಂಕಾಲ 6 ಗಂಟೆಗೆ ಫೋನ್ ಮಾಡಿದ್ರು. ಇನ್ಸ್ಪೆಕ್ಟರ್ ಕರೀತಾರೆ ಬಾ ಅಂತ. ನಾನು ಏನು ಮಾಡಿದೆ, ಹೋದ ತಕ್ಷಣ ನಾನು ಏನು ಮಾಡಿದೆ, ಹೋದೆ ನಮಸ್ಕಾರ ಸರ್ ಅಂದೆ. ನಮಸ್ಕಾರ ಅಂತ ಏನು ಮಾತಾಡಲಿಲ್ಲ, ಕೂತ್ಕೊಂಡ್ರು. ಆಮೇಲೆ ನನ್ನ ಹೆಸರು ಅಡ್ರೆಸ್ ಎಲ್ಲ ಕೇಳಿರು. ನಿನ್ನ ಹೆಸರೇನು, ಯಾವ ಊರು, ಎಲ್ಲಿದ್ದಿ, ಏನು ಅಂತ ಎಲ್ಲ ಕೇಳಿದ್ರು. ನಾನೆಲ್ಲ ಹೇಳಿದೆ, ಫೋನ್ ನಂಬರ್ ಹೇಳಿದೆ. ಆಮೇಲೆ ಕೇಳ್ತಿದ್ರು ಇವ್ಯಾವ್ರು 2000 ಇವ್ಯಾವ್ರು ಅದೇನೋ ಇಂಗ್ಲೀಷ್ನಾಗ ಅಂದ್ರು. ನಮ್ಗೆ ಸ್ವಾಮಿ ನಮ್ಗೆ ಇಂಗ್ಲೀಷ್ ಗೊತ್ತಾಗಲ್ಲ, ಅದೇನು ಹೇಳ್ತೀರಿ ಹೇಳ್ರಿ ಹಿಂದೆ. ನೀನು ಯಾರು ಅಂದ್ರೆ ನಾನು ಯಾರು? ನಾನು ಒಬ್ಬ ಮನುಷ್ಯನೇ, ನಾನೇನು ಮಾತಾಡಲಿಲ್ಲ ಅದಕ್ಕೆ. ಆಮೇಲೆ ನೀನು ನಿನ್ ಕೆರೆ ತಕ್ಕ ಹೋಗಕ್ಕೆ ನಿನ್ಗೋದಕ್ಕೆ ಏನು ಸಂಬಂಧ? ಕೆರೆ ತಕ್ಕ ಹೋಗಿ ನೀನು ಮಾತಾಡೋಕೆ ನಿನ್ಗೋದಕ್ಕೆ ಏನು ಸಂಬಂಧ? ಕೆರೆಗೆ ನೀನಿದ್ರು ನೀನು ಲೋಕಾಯುಕ್ತಕ್ಕೆ ಹೋಗಿರಿ, ಲೋಕಾಯುಕ್ತಕ್ಕೆ ಹೋಗು. ಕೋರ್ಟ್ಗೆ ಹೋಗಿದ್ದು ಕೋರ್ಟ್ಗೆ ಹೋಗು. ಕೆರೆ ತಕ್ಕ ನೀನು ಹೋದ್ರೆ ಬಟ್ಟೆ ಬಿಚ್ಚಿ ಹೊಡಿತೀನಿ, ಬಟ್ಟೆ ಬಿಚ್ಚಿ ಹೊಡಿತೀನಿ ಅಂತೆ. ಏನಾರ ಬಂದ್ರೆ ನಿನ್ಗೆ ಏನು ಮಾಡ್ತೀನಿ ನೋಡು ಅಂದ್ರು. ಸ್ವಾಮಿ ಏನು ಮಾಡ್ತೀರಾ? ಯಾಕೆ ಏನು ಮಾಡ್ತೀರಾ? ನಾನಂತೂ ಯಾರೇ ಏನೇ ಮಾಡಿದ್ರು ಕೆರೆ ತಗೋ ನನ್ನ ಪ್ರಾಣ ಹೋದ್ರು ಬಿಡಲ್ಲ. ನಾನು ಕೆರೆ ಅವರು ಜಿಂದಾಲ್ ತೆರವುಗೊಳಿಸೋ ತಕ್ಕನು ನಾನು ಕೆರೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂತ ಹೇಳಿದ್ದೀನಿ. ಅವನು ನಿಮ್ಮ ಅಪ್ಪನ ಗುಟ್ಟಿದ್ರೆ ನೀ ಕೆರೆ ಬಂದವನೇ, ಅದೇನು ಆಗಲಿ ಬರಲಿ, ಅವರು ನಾನು ಬಂದೇ ಬರ್ತೀನಿ, ಅದೇನು ಮಾಡ್ತಾರೆ ಮಾಡಲಿ, ನಿನ್ನ ಜೈಲಿಗೆ ಹಾಕಿ ಕೊಡಿಸ್ತೀನಿ ಅಂತ ಹೇಳವ್ರೆ. ಸರ್ಕಲ್ ಇನ್ಸ್ಪೆಕ್ಟ್ರು. ಇನ್ನೊಬ್ಬ ಶ್ರೀನಿವಾಸ ಅಂತ ಪೊಲೀಸ್ನವನು, ತಿಗ ಮುಚ್ಚಿ ನಿಂತ್ಕೊಳ್ಳಲ್ಲ, ಎಷ್ಟು ಮಾತಾಡ್ತೀವಿ ಅಂತ. ಪೊಲೀಸ್ ನನ್ನ ವಯಸ್ಸು ನನಗೆ 75 ವರ್ಷ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.